ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ನಿಮ್ಮ ಶ್ರವಣ ಯೂಟ್ಯೂಬ್ ಚಾನಲಿಂದ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಸ್ಪೆಷಲ್ ಲಾಗ್ ನಾನ್ ವೆಜ್ ಮಾಡಿದ್ವಿ. ಸೊ ಅದರದ್ದು ಲಾಗ್ನ ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಸೊ ಅದನ್ನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ನಾಟಿ ಕೋಳಿ ಸಾಂಬಾರು ಫ್ರೆಂಡ್ಸ್. ಇದು ಊರಿಂದ ನಾಟಿ ಕೋಳಿ ತರಿಸ್ಬಿಟ್ಟು ಮಾಡ್ತಾ ಇರೋದು. ಏನೇನು ಬೇಕು ಮಸಾಲೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಮತ್ತು ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮಾಟೊ ಮತ್ತು ಸ್ಪೈಸಸ್ಸು ಏನೇನು ಬೇಕು ಅದೆಲ್ಲನೂ ಸಹ ರೆಡಿ ಮಾಡಿಟ್ಟಿದ್ದಾರೆ. ಚಿಕನ್ ಎಲ್ಲ ತೊಳೆದಿಟ್ಟರು. ಒಂದು 2-2.5 kg ಅಷ್ಟು ಇದೆ ಅದು ಚಿಕನ್ನು. ನಾಟಿ ಕೋಳಿ ಸಾಂಬಾರು ಮಾಡಬೇಕು ಸಂಡೇ ಸ್ಪೆಷಲ್ ಅಂತ ಹೇಳಿಬಿಟ್ಟು ಗೆಸ್ಟ್ ಬರೋರಿದ್ದರು. ಸೊ ಹಾಗಾಗಿ ನಾಟಿ ಕೋಳಿ ಸಾಂಬಾರು ಮಾಡಿದ್ವಿ. ಹಾಗೆ ಪಪ್ಪರ್ ಡ್ರೈನೂ ಸಹ ಮಾಡಿದ್ವಿ. ಪಾತ್ರೆಯಲ್ಲೇ ಮಾಡಿದ್ವಿ. ಕುಕ್ಕರಲ್ಲಿ ಮಾಡಿದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆಯಲ್ಲೇ ಮಾಡಿದ್ವಿ. ಪಾತ್ರೆಯಲ್ಲಿ ಮಾಡಿದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ಚಿಕನ್ನು ಸಹ ಬೇಗ ಬೆಂದಿರುತ್ತೆ, ಬೇಗ ಬೇಯುತ್ತೆ. ಯಾಕಂತಂದರೆ ಎಳೆ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಬೇಗ ಬೆಂದಿತ್ತು ಚಿಕನ್ನು. ನೋಡಿ, ಆಯಿಲೆಲ್ಲ ಹಾಕಿಬಿಟ್ಟು ಅದರೊಳಗಡೆ ಚಿಕನ್ ಹಾಕಿ ಮತ್ತು ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿದ್ರು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್. ಅಪರೂಪಕ್ಕೆ ನಾಟಿ ಕೋಳಿ ಸಾಂಬಾರು ಮಾಡಿದ್ರಿಂದ ತುಂಬಾ ಟೇಸ್ಟಿಯಾಗಿತ್ತು. ಅದರಲ್ಲೂ ಸಹ ಪಾತ್ರೆಯಲ್ಲಿ ಮಾಡಿರ್ತೀವಲ್ವ, ಅದ್ರ ಟೇಸ್ಟೇ ಬೇರೆ. ನಾವು ಕುಕ್ಕರಲ್ಲಿ ಮಾಡಿ ತಿನ್ನೋದಕ್ಕಿಂತ ಈ ಥರ ಪಾತ್ರೆಯಲ್ಲಿ ಮಾಡಿ ತಿಂದರೆ ಅದರ ರುಚಿನೇ ಬೇರೆ ಇರುತ್ತೆ. ಆದರೂ ಟೇಸ್ಟಿಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮತ್ತು ಗ್ಯಾಸ್ ಮೇಲೆ ಮಾಡೋದಕ್ಕಿಂತ ಇನ್ನು ಒಲೆ ಮೇಲೆ ಮಾಡೋದು ಇನ್ನೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಒಂದ್ಸಲ ಮಾಡಿದ್ವಿ ನಾವು. ಒಲೆ ಮೇಲೆ ಹೊರಗಡೆನೆ ಮಾಡಿದ್ರು ನಮ್ಮ ಅತ್ತೆ. ಅದನ್ನು ಸಹ ತುಂಬ ರುಚಿಯಾಗಿತ್ತು. ಅವರು ನಾಟಿ ಕೋಳಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ನಮ್ಮ ಅತ್ತೆ. ನಾನು ಪೆಪ್ಪರ್ ಡ್ರೈ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೆ. ನೋಡಿ, ಅದನ್ನೇ ಹೇಳ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ಲು ಇವತ್ತು ನಾನ್ ವೆಜ್ ಮಾಡ್ತಾ ಇದ್ವಿ ನಮ್ಮ ಮನೇಲಿ ಅಂತ. ನೋಡಿ, ಎಲ್ಲ ಮಸಾಲೆ ಎಲ್ಲ ರುಬ್ಬ ಹಾಕಿದ್ದಾರೆ. ಕುದೀತಾ ಇದೆ ಅಲ್ಲ ಸಾಂಬಾರು. ಆ ಕಲರ್ ನೋಡಿ ಫ್ರೆಂಡ್ಸ್. ಆ ಕಲರ್ ನೋಡಿದ್ರೇ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಕಲರ್ ನೋಡಿದ ತಕ್ಷಣ ಸಾಂಬಾರು ಟೇಸ್ಟ್ ಹೇಗಿದೆ ಅಂತ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು. ಎಲ್ಲ ಇಷ್ಟಪಟ್ಟು ತಿಂದರು. ನಾನು ಇಲ್ಲಿ ಪೆಪ್ಪರ್ ಡ್ರೈಗೆ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನು ಮತ್ತು ಪುದೀನ, ಕೊತ್ತಂಬರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಒಗ್ಗರಣೆಗೆ, ಮತ್ತು 1-2 ಹಸಿಮೆಣ್ಸಿನ್ಕಾಯಿನೂ ಸಹ ತೊಗೊಂಡಿದ್ದೆ. ಮತ್ತು ಇದು ಪೆಪ್ಪರ್ ಡ್ರೈ ಅಲ್ವಾ, ಪೆಪ್ಪರ್ ಬೇಕು ಜಾಸ್ತಿ. ಸೊ ಹಾಗಾಗಿ ಪೆಪ್ಪರು ಮತ್ತು ಜೀರಿಗೆ ಮತ್ತು ಓಂಕಾಳು ತೊಗೊಂಡಿದ್ದೆ ಸ್ವಲ್ಪ. ನೋಡಿ, ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತಲೂ ಸಹ ನಾನು ಹಾಕಿದ್ದೀನಿ. ಇಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. 1.5 kg ಚಿಕನ್ ಇತ್ತು ಇದು. ನಾನು ಈಗೇನು ತೋರಿಸಿದ್ದೀನಲ್ಲ ಸ್ಪೂನು, ಅದರಲ್ಲಿ 2-2.5 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿದ್ದೆ. ಮತ್ತು 1 ಸ್ಪೂನಷ್ಟು ಜೀರಿಗೆ ಮತ್ತು 1/2 ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆರಿಸಿ ಪೌಡ್ರ್ ಮಾಡ್ಕೊಳ್ಳೋದು. ಮಿಕ್ಸಿಲಾದರೂ ಮಾಡ್ಕೋಬೋದು ಅಥವಾ ಇದು ಕುಟಾಣಿ ಬರುತ್ತಲ್ವ ಅದರಲ್ಲಿ ಮಾಡ್ಕೋಬೋದು. ನಾನು ಇದು ಕುಟಾಣಿ ಇತ್ತಲ್ವ ನಮ್ಮ ಮನೆಯಲ್ಲಿ ಅಂತ ಅದರಲ್ಲೇ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಅದರಲ್ಲಿ ಮಾಡೋದ್ರಿಂದ. ಮಿಕ್ಸಲ್ಲಿ ಹಾಕೋದ್ರಕ್ಕೂ ಮತ್ತು ಈ ರುಬ್ಬಿ ಮಾಡ್ತೀವಲ್ವ ಅದಕ್ಕೂ ಟೇಸ್ಟು ತುಂಬ ಡಿಫ್ರೆನ್ಸ್ ಬರುತ್ತೆ ಫ್ರೆಂಡ್. ನೋಡಿ, ನಾನು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಆರಿದ್ಮೇಲೆ ಕುಟಾಣಿಲಿ ಹಾಕ್ಕೊಂಡು ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ಏನು ಫುಲ್ಲು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಸ್ವಲ್ಪ ತರಿಯಾಗಿದ್ದರೆ ಓಕೆ, ನಡೆಯುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಅದು ನಾವೇನೀಗ ಕುಟ್ಕೊತಿದ್ದೀನಲ್ಲ, ಕುಟ್ಕೊಬೇಕಾದ್ರೆ ಅದ್ರ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ನೋಡಿ, ನಾನು ಪೆಪ್ಪರ್ ಡ್ರೈಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಪುದೀನ ಸೊಪ್ಪು ಹಾಕ್ತೀನಿ. ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ.
ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ಪೆಪ್ಪರ್ ಡ್ರೈ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ಜಾಸ್ತಿ ಕಬಾಬು ಅದನ್ನೆಲ್ಲ ತಿನ್ನೋ ಬದಲು ಈ ಥರ ತಿಂದರೆ ಆಯಿಲು ಇರಲ್ಲ ಜಾಸ್ತಿ, ತುಂಬಾ ಚೆನ್ನಾಗಿರುತ್ತೆ. ಆಯಿಲು ಕಡಿಮೆ ಹಾಕ್ಕೊಟ್ಟಿರ್ತೀವಲ್ಲ, ಸೊ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಸ್ವಲ್ಪ. ಡೈಲಿ ಚಿಕನ್ ಸಾಂಬಾರು, ಚಿಕನ್ ಫ್ರೈ, ಅದೇ ಕಬಾಬು ತಿಂದು ಬೋರ್ ಆಗಿರುತ್ತಲ್ಲ, ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಪೆಪ್ಪರ್ ಡ್ರೈ. ಇದೇ ಥರ ನಾನೇನು ತೋರಿಸ್ತಿದ್ದೀನೋ ಅದೇ ಥರನೇ ಮಾಡಿ. ನಾನಿಲ್ಲಿ 1.5 kg ಆಗೋಷ್ಟು ಪೆಪ್ಪರ್ ಡ್ರೈನ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ 2.5 ಸ್ಪೂನಷ್ಟು ಪೆಪ್ಪರು ಮತ್ತು 1 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನಷ್ಟು ಸೋಂಪು ತೊಗೊಂಡು ಫ್ರೈ ಮಾಡ್ಕೊಂಡು ಕುಟ್ಕೊಂಡಿದ್ದೀನಿ. ಅದೇ ಅದಕ್ಕೆ ಮಸಾಲೆ. ಪೆಪ್ಪರ್ ಡ್ರೈ ಅಂದ್ರೇ ಪೆಪ್ಪರ್ ಜಾಸ್ತಿ ಇರಬೇಕಲ್ವ, ಸೊ ಹಾಗಾಗಿ ನೋಡಿ ಚಿಕನ್ ಎಲ್ಲ ತೊಳೆದಿಟ್ಟಿದೆ, ಅದನ್ನು ಹಾಕ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಆ ಚಿಕನ್ಗೆ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗಿತ್ತು. ನಾನು ಅವಾಗ ಮಾಡ್ತಾ ಇರ್ತೀನಿ, ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಗೊಜ್ಜು ಥರ ಮಾಡಿದರೆ ನೀವು ರೈಸ್ ಜೊತೆ ಮತ್ತು ಮುದ್ದೆ ಜೊತೆ ತಿನ್ಬೋದು. ಬಟ್ ನಿಮಗೆ ಬೇಡ ಅದು ಅಂತಂದರೆ ಡ್ರೈ ಥರನೂ ಮಾಡ್ಕೊಬೋದು, ಗೊಜ್ಜು ಥರನೂ ಮಾಡ್ಕೊಬೋದು. ನೋಡಿ ನಾನಿಲ್ಲಿ ಕುಟ್ಕೊತಾ ಇದ್ದೀನಿ, ಪುಟಾಣಿಯಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪೆಪ್ಪರು, ಜೀರಿಗೆ ಮತ್ತು ಸೋಂಪಿನ. ಸ್ಮೆಲ್ಲೇ ಚೆನ್ನಾಗಿ ಬರ್ತಾಯಿತ್ತು. ಅದು ಬೇಕಾದ್ರೆ ಅದ್ರ ಸ್ಮೆಲ್ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ. ಅದರಿಂದ ಅದು ರುಚಿನೂ ಹೆಚ್ಚಾಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಾಗಿತ್ತು. ಎಲ್ಲರೂ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿಂದರು. ನನಗೂ ತುಂಬಾ ಇಷ್ಟ ಆಯಿತು ಪೆಪ್ಪರ್ ಡ್ರೈ. ನೋಡಿ ಈ ಥರ ಪೌಡ್ರ್ ಆದರೆ ಸಾಕು. ಇನ್ನು ಗಟ್ಟಿ ಗಟ್ಟಿ ಇದ್ದರೆ ಅಂತಂದರೆ ಕಾಳಿತ್ತು ಅಂದರೆ ಇನ್ನೊಂಚೂರು ಪೌಡ್ರ್ ಮಾಡ್ಕೊಬೋದು. ಸಾಕು ಇಷ್ಟು ಮಾಡಿಕೊಂಡ್ರೆ. ನೋಡಿ ಎಲ್ಲ ನೀರು ಬಿಟ್ಕೊಂಡಿದೆ ಚಿಕನ್ನು. ಫುಲ್ಲೆಲ್ಲ ನೀರು ಡ್ರೈ ಆದಮೇಲೆ ಈ ಪೌಡ್ರನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಥರ ನೀರು ಇದ್ದಂಗೆ ಯಾವುದೇ ಚಿಕನ್ ಆಗಲಿದ್ದು ಕಷ್ಟ ಇಲ್ಲ. ಇವಾಗ ನಾಟಿ ಕೋಳಿ ಸಾಂಬಾರು ಅಥವಾ ಮೊಟ್ಟೆ ಕೋಳಿ ಸಾಂಬಾರು ಏನಾದರೂ ಮಾಡಿರ್ತೀವಲ್ವ, ಸೊ ಈ ಥರ ನೀರೆಲ್ಲ ಫುಲ್ ಹಿಂಗೋವರೆಗೂ ಸಹ ನಾವು ಅದರಲ್ಲೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ನೀರು ಇದ್ದಂಗೆ ಮಸಾಲೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ನಾನೇನು ಪೌಡ್ರ್ ಮಾಡ್ಕೊಂಡಿದ್ದೋ ಅದರೊಳಗಡೆ ಶುಂಠಿ ಬೆಳ್ಳುಳ್ಳಿನೂ ಸಹ ಹಾಕಿಬಿಟ್ಟು ಅದರಲ್ಲೇ ಪೇಸ್ಟ್ ಮಾಡಿಕೊಂಡೆ. ನೋಡಿ ನಾನು ಅದನ್ನೇ ಹಾಕ್ತಾ ಇದ್ದೀನಿ. ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಇದೆ ಆಯಿಲ್ ಜೊತೆ, ಆಯಿಲು ಮತ್ತು ನೀರು ಸ್ವಲ್ಪ ಇದೆ ನೋಡಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ 1-2 ನಿಮಿಷ ಬಿಟ್ಟು ನಾನು ಏನು ಪೌಡ್ರ್ ಮಾಡ್ಕೊಂಡಿದ್ದೀನಲ್ವ, ಸೊ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಅದು ಹಾಕಿದ್ಮೇಲೆ ಅದ್ರ ಕಲರೇ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಧನಿಯಾ ಪೌಡರು, ಮನೇಲೆಲ್ಲರೂ ಇರುತ್ತಲ್ವ ಧನಿಯಾ ಪೌಡರು, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ 1-2 ಸ್ಪೂನು. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, ಅಲ್ಲೇನು ಸ್ಪೂನ್ ತೋರಿಸ್ತೀನಲ್ಲ ಅದೇ ಸ್ಪೂನಲ್ಲಿ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಪೆಪ್ಪರಲ್ಲಿ ಆಲ್ರೆಡಿ ಖಾರ ಇರುತ್ತೆ, ಸೊ ಹಾಗಾಗಿ ನೀವು ಖಾರನ ನೋಡ್ಬಿಟ್ಟು ಹಾಕೋಬೇಕು. ನೋಡಿ ಅಲ್ಲಿ ಚೆನ್ನಾಗಿ ಅನಿಸ್ತಾ ಇದೆ ಡ್ರೈ. ಹಿಂಗೆ ಡ್ರೈ ಬೇಕಿದ್ರೆ ಡ್ರೈ ಬಿಟ್ಕೊಬೋದು. ಇಲ್ಲ ನಮ್ಗೆ ಸ್ವಲ್ಪ ಜ್ಯೂಸಿ ಆಗಬೇಕು ಅಂತಂದರೆ ಈ ಥರ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ಈಗ ಮಾಡೋದ್ರಿಂದ ಚಿಕನು ಫುಲ್ ಹಾರ್ಡ್ ಆಗಲ್ಲ, ಎಣ್ಣೆಲ್ಲೇ ಬೆಂದು ಹಾರ್ಡ್ ಆಗಿರುತ್ತಲ್ವ, ಸೊ ಹಾಗಾಗಿ ಈ ಥರ ನೀರು ಹಾಕಿ ಸ್ವಲ್ಪ ಕುದಿಸೋದ್ರಿಂದ ಸಾಫ್ಟ್ ಆಗುತ್ತೆ ಚಿಕನ್. ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ. ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ, ಚಪಾತಿ ಜೊತೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನಾನು ತುಂಬ ಸಲ ಮಾಡಿದ್ದೀನಿ ಇದನ್ನು, ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ. ನೋಡಿ ಈ ಥರ ಆಗಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.